ಹಾಗೆ ಕೆಟ್ಟ ಕನಸು ಬಿದ್ದರೂ ಕೂಡ ಅದರಿಂದ ಕೆಟ್ಟದೇನೂ ಆಗೋದಿಲ್ಲ. ಯಾಕಂದರೆ ಕನಸುಗಳು ಭವಿಷ್ಯ ಸೂಚನಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಸಾಲದು. ಅಲ್ಲೊಮ್ಮೆ ಅಂಥ ಕನಸುಗಳು ಬಿದ್ದು ಜನ ರಿಪೋರ್ಟ್ ಮಾಡ್ತಾರೆ. ಒಬ್ಬ ವ್ಯಕ್ತಿ ನನಗೆ ಈ ಥರ ಒಂದು ಪ್ರಶ್ನೆ ನಾವು ತುಷಾರದಲ್ಲಿ ಕೇಳಿದ್ವಿ, ನಿಮಗೆ ಬಿದ್ದ ಕನಸುಗಳು ಯಾವುದು ನಿಜವಾಯಿತು ಬರೆಯಿರಿ ಅಂತ. ಒಂದು 50 ಪತ್ರಗಳು ಬಂದವು. ನಾವು ಇದನ್ನು ಮನಸ್ಸಲ್ಲೂ ಯೋಚನೆ ಮಾಡಿರಲಿಲ್ಲ. ಕನಸು ಬಿತ್ತು, ಮುಂದೆ ನಿಜ ಆಯಿತು. ಒಬ್ಬ ನಿರುದ್ಯೋಗಿ ಇರ್ತಾನೆ, ಅವನಿಗೆ 3 ವರ್ಷ ಕೆಲಸ ಸಿಕ್ಕಿರೋದಿಲ್ಲ. ಒಂದನ್ನು ಕನಸು ಬೀಳುತ್ತೆ, ಅವನೊಂದು ದೊಡ್ಡ ಊರು, ದೊಡ್ಡ ಬಿಲ್ಡಿಂಗು, ಹೊರಗಡೆ ಹೋಗ್ತಾನೆ. ಆ ಬಿಲ್ಡಿಂಗ್ ಅವನಿಗೆ ಚಿತ್ರ ಚೆನ್ನಾಗಿ 3 ವರ್ಷ ಆದರೂ ಕೂಡ ಮರೆಯೋದಿಲ್ಲ. ಅಲ್ಲಿ ರವೀಂದ್ರನಾಥ್ ಟಾಗೋರ್ ಫೋಟೋ ಇರುತ್ತೆ ಸೆಂಟರ್ನಲ್ಲಿ. ಆಮೇಲೆ 3 ಜನ ಕೂತಿದ್ದಾರೆ ಆಯ್ಕೆದಾರು, ಒಬ್ಬ ಬಾಲ್ಡಿ, ಒಬ್ಬ ಗುಂಗ್ರತರನು, ಇನ್ನೊಬ್ಬ ಮಾಮೂಲಿ ಕ್ರಾಪ್ ಕಟ್ನವನು. ಕೆಲಸ ಸಿಗುತ್ತೆ, ಖುಷಿ ಆಗ್ಬಿಡುತ್ತೆ. ಅದೇ ರೀತಿ 3 ವರ್ಷ ಆದಮೇಲೆ ಅವನಿಗೆ ಒಂದು ಇಂಟರ್ವ್ಯೂ ಬರ್ತದೆ, ಕಲ್ಕತ್ತಾದ ಇಂಟರ್ವ್ಯೂ ಬರ್ತದೆ. ಹೋಗಿ ನಿಂತ್ಕೊಳ್ತಾನೆ, 3 ವರ್ಷದಿಂದ ನೋಡೋದೆ ಬಿಲ್ಡಿಂಗ್ಗೆ. ಹೊರಗಡೆ ಎಂಟ್ರ್ ಆಗ್ತಾನೆ, ರವೀಂದ್ರನಾಥ್ ಟಾಗೋರ್ ಫೋಟೋ ಇದೆ. ಸೆಲೆಕ್ಟರ್ಸ್ ನೋಡ್ತಾರೆ, ಒಬ್ಬ ಬಾಲ್ಡಿ, ಒಬ್ಬ ಗುಂಗ್ರತರನು, ಒಬ್ಬ ಕ್ರಾಪ್ ಕಟ್ನವನು. ಆ್ಯಂಡ್ ಗೆಟ್ ಸೆಲೆಕ್ಟೆಡ್. ನನಗೆ 3 ವರ್ಷ ಹಿಂದೆ ಬಿದ್ದ ಕನಸು ನಿಜ ಆಯಿತು. ಹೇಗೆ ಸಾಧ್ಯ? ನಾನು ಕಲ್ಕತ್ತಾ ಯಾವತ್ತೂ ನೋಡಿದವನಲ್ಲ. ಆ ಬಿಲ್ಡಿಂಗ್ನು ಅದೇ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನೋಡಿದ್ದು. ಕನಸಲ್ಲಿ ಆ ಬಿಲ್ಡಿಂಗು ಮತ್ತು ಆ ಫೋಟೋ ಮತ್ತು ನಾನು ಸೆಲೆಕ್ಟ್ ಆಗಿ ಎಲ್ಲ ಬಂದು ಇದೇಗೆ ಸಾಧ್ಯ ಸರ್? ಹಾಗೆ ಇನ್ನೊಬ್ಬರು ನನ್ನ ಕಲಿಗೇನೆ, ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಅಂತ. ಸೊ 4 ಗಂಟೆ 4 ಗಂಟೆ ಸುಮಾರು ಗಿದ್ದಾಗೆ ಗಾಬರಿಗೆ ಎಚ್ಚರ ಆಗುತ್ತೆ. ಏನು ಕನಸು ಬೀಳುತ್ತೆ, ಅವ್ರು ಚಿಕ್ಕಪ್ಪ, ಹುಬ್ಬಳ್ಳಿರ್ತಕ್ಕಂಥ ಚಿಕ್ಕಪ್ಪ ಬಂದು, ಮಲ್ಲಿಕಾರ್ಜುನ ನಾನು ಹೋಗ್ತಾಯಿದ್ದೀನೋ, ನಿಮ್ಮ ಚಿಕ್ಕಮ್ಮ ಮಕ್ಕಳನ್ನ ನೋಡ್ಕೊಡೋ, ನಾನು ಹೋಗ್ತಾಯಿದ್ದೀನಿ, ಗುಡ್ ಬೈ ಅಂತ ಹೇಳ್ದಂಗೆ. ಚಿಕ್ಕಪ್ಪ ಆರೋಗ್ಯವಂತ ವ್ಯಕ್ತಿ, ಬಿ ಪಿ ಇಲ್ಲ, ಶುಗರ್ ಇಲ್ಲ, ಎಂಥದ್ದು ಇಲ್ಲ. ಇನ್ನು 50-55 ವಯಸ್ಸಷ್ಟೇ. 5:30 ಗಂಟೆಗೆ ಟೆಲಿಗ್ರಾಮ್ ಬರ್ತದೆ, ನಿಮ್ಮ ಚಿಕ್ಕಪ್ಪ ತೀರಿಕೊಂಡಿದ್ದಾರೆ, ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ. ಯಾಕೆ ಚಿಕ್ಕಪ್ಪ ಸಾಯ್ತಾನೆ ಅಂತ ಯೋಚನೆ ಮಾಡಿಲ್ಲ, ಸಾಯುವಂಥ ವಯಸ್ಸು ಅಲ್ಲ, ಯಾವುದೇ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ. ಬಟ್ ಕನಸಿನಲ್ಲಿ ಚಿಕ್ಕಪ್ಪನೇ ಬಂದು ನಾನು ಹೋಗ್ತಾಯಿದ್ದೀನಿ. ಇದು ಇಂಟ್ಯೂಷನ್ಸ್ ಅಂದರೆ ಕನಸಿನಲ್ಲಿ ಇಂಟ್ಯೂಷನ್, ನೀವು ಎಚ್ಚರವಾಗಿದ್ದ ಬರ್ತಕ್ಕ ಇಂಟ್ಯೂಷನ್ನು. ಕನಸು ಬರ್ತದೆ ಇಂಟ್ಯೂಷನ್ ಅಂತ ಕರೆಯೋಲ್ಲ. ಅದು ಕನಸು ರೂಪದಲ್ಲಿ ಚಿಕ್ಕಪ್ಪನ ನೋಡ್ತಾರೆ. ಚಿಕ್ಕಪ್ಪನ ಬಂದು ನಾನು ಹೋಗ್ತಾಯಿದ್ದೀನಿ, ನಿಮ್ಮ ಚಿಕ್ಕಮ್ಮನ ನೋಡ್ಕೊ, ಮಕ್ಕಳು ನೋಡ್ಕೊ. ಜಸ್ಟ್ ಫ್ಯೂ ಸೆಕೆಂಡ್ಸ್ ದೃಶ್ಯ. ಹಾಗೆ ಹೇಳಿದ ಮಾತುಗಳು, ಚಿಕ್ಕಪ್ಪನ ಧ್ವನಿನೇ ಕೇಳ್ತು, ಚಿಕ್ಕಪ್ಪನ ಆಕಾರವೇ ಕಾಣಿಸ್ತು, ನಾನು ಹೋಗ್ತಾಯಿದ್ದೀನಿ. ಅದೇ ಇದು ಕನಸು. ಆ ಕನಸಿನ ಮುಖಾಂತರ 1 ಗಂಟೆಯಲ್ಲಿ ಆ ಕನಸು ನಿಜ ಆಗಿದ್ದು. ಹಾಗೆ ಇನ್ನೊಬ್ಬರು ಕೊಡಗಿನಿಂದ ಬರೆದು, ಕೊಡಗಿನಲ್ಲಿ ಒಂದು ದೇವಸ್ಥಾನ ಇದೆ, ದೇವಸ್ಥಾನ ಮುಂದೆ ಕೊಳ ಇದೆ, ನಾನು ನೋಡಿರಬೇಕು. ಹೌದು. ಈತ ಕೊಲೆಗೆ ಆ ಊರಿನವನು ಮೈಸೂರಿನಿದ್ದಾನೆ. ಕನಸು ಬಿತ್ತು ಒಂದಿನ. ಏನು ಕನಸು? ಆ ಕೊಲೆಗೆ 2 ಯುವತಿಯರು ಬಂದು ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಾಗೆ. ಸೊ ದೃಶ್ಯ ಆದಮೇಲೆ ಎಚ್ಚರ ಆಯಿತು. ಆಮೇಲೆ ಬೆಳಿಗ್ಗೆ ಎದ್ದು ತಾಯಿಗೆ ಫೋನ್ ಮಾಡಿದೆ, ಏನಾದ್ರು ನಮ್ಮದು ನಡೀತಾ? ಹೌದಪ್ಪ, ನಮ್ಮ ಮನೆ ಪಕ್ಕದ 2 ಹುಡುಗಿದ್ದಾರಲ್ಲ, ಅವರಿಬ್ಬರು ಆ ಕೊಳಕ್ಕೆ ಹೋಗಿ ಬಿದ್ದು ಸತ್ತೋದ್ರು. ಯಾಕಂದರೆ ಅವರಿಬ್ಬರು ಇವರು ಸಂಬಂಧಿಕರಲ್ಲ, ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಕನಸಿನ ಮುಖಾಂತರ ಈತನಿಗೆ ಕನಸಲ್ಲಿ ಬಂದಿದೆ. ಸರ್ ಇದು ಹೇಗೆ ಸಾಧ್ಯ ಸರ್? ಹೀಗೆ ಅನೇಕರು ಕನಸುಗಳ ಮುಖಾಂತರ ಎಲ್ಲೋ ಆಗಿದ್ದು, ಯಾರಿಗೂ ಏನೋ ಆಗಿದ್ದು, ತಮಗೇ ಏನೋ ಆಗಿದ್ದು, ನಮಗೆ ಸೂಚನೆ ಬಂತು ಅಂತ ರೆಕಾರ್ಡ್ ಮಾಡಿದ್ದಾರೆ. ಇದು ಪ್ರಪಂಚದಾದ್ಯಂತ ಆಗಿದೆ. ಹಾಗಾಗಿ ಈ ಒಂದು ನಂಬಿಕೆ, ಕೆಲವು ಕನಸುಗಳು ನಿಜ ಆಗುತ್ತೆ ಅಥವಾ ಆಗಿದ್ದ ಘಟನೆಗಳು ನಿಮಗೆ ಯಾವುದೋ ವ್ಯಕ್ತಿಗೆ ಅದು ಕನಸಲ್ಲಿ ಕಾಣಿಸ್ಕೊಳ್ಬೋದು ಅಂತ ಆಕಸ್ಮಿಕ ಅಷ್ಟೇ. ಆದರೆ ಆಕಸ್ಮಿಕ ಯಾಕೆ ಆಗಬೇಕು ಅಂತಕ್ಕ ಪ್ರಶ್ನೆಗೆ ಯಾರು ಉತ್ತರ ಕೊಡೋಲ್ಲ. ಏನು ಸೈನ್ಸ್ಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಹಗಲು ಕನಸಿಗೂ ರಾತ್ರಿಯಲ್ಲಿ REM ಅಲ್ಲಿ ಕಾಣುವಂತಹ ಕ್ವಾಲಿಟಿ ಅದೇ ಒಂದು REM. ಹಗಲು ಕನಸು ನೀವೇ ಯೋಚನೆ ಮಾಡ್ತೀರಿ, ನಿಮ್ಮ ಆಶಾಕಾಂಕ್ಷೆಗಳನ್ನೇ ನೀವು ಪ್ರೊಜೆಕ್ಟ್ ಮಾಡ್ತೀರಿ. ಕನಸಿಗೆ ಇವತ್ತೇನು ಕನಸುಗಳು ನಿಮಗೆ ಯಾವುದೇ ಜಾಗೃತ ಮನಸ್ಸಿಗೆ ಯಾವುದೇ ಕಂಟ್ರೋಲ್ ಇಲ್ಲ.
ಇವತ್ತು ನನ್ನ ಕನಸಲ್ಲಿ ನನ್ನ ಗರ್ಲ್ ಫ್ರೆಂಡ್ ನೋಡಬೇಕು ಅಂತ ಅಂದ್ಕೊಂಡ್ರೆ ಗರ್ಲ್ ಫ್ರೆಂಡ್ ಏನು ಕಾಣೋಲ್ಲ. ನನ್ನ ಶತ್ರು ಕಾಣ್ಬೋದು. ಅದು ಹಗಲು ಕನಸಲ್ಲಿ ನೀವು ಗರ್ಲ್ ಫ್ರೆಂಡ್ ಬೇಕು ಗರ್ಲ್ ಫ್ರೆಂಡೇ ಕಾಣ್ತಾರೆ, ಬಾಯ್ ಫ್ರೆಂಡ್ ಬೇಕಾದ್ರೆ ಬಾಯ್ ಫ್ರೆಂಡೇ ಕಾಣ್ತಾರೆ. ಹಾಗೆ ಇನ್ನೊಬ್ರು ಸತ್ತೋದು ಕನಸು ಬರ್ತಕ್ಕಂಥದ್ದು. ಇದು ಇನ್ನೊಂದು ಸಾಮಾನ್ಯ ರಿಪೋರ್ಟ್ ಜನ ಮಾಡ್ತಕ್ಕಂಥದ್ದು. ನಮ್ಮ ತಂದೆ ಸತ್ತು ಸರ್, ಆಮೇಲೆ 3 ದಿವಸ ಬರಲಿಲ್ಲ, ಆಮೇಲೆ 1 ತಿಂಗಳ ತನಕ ತಿಂಗಳ ತಿಥಿ ಆಗೋ ತನಕ ನಮ್ಮ ತಂದೆ ಕನಸಲ್ಲಿ ಬರ್ತಾನೆ ಇದ್ರು ಸರ್. ಅಥವಾ ಸತ್ತ ಮಗು 6 ತಿಂಗಳಾದರೂ ಕೂಡ ಆಗಾಗ ಕನಸಲ್ಲಿ ಬರುತ್ತೆ, ಅಮ್ಮ ನಂಗೆ ಹಸಿವಾಗುತ್ತೆ, ಊಟ ಕೊಡು ಅಂತ ಕೇಳುತ್ತೆ, ಬೇಜಾರಾಗುತ್ತೆ. ಈ ರೀತಿ ಸತ್ತ ವ್ಯಕ್ತಿಗಳು ಕನಸಲ್ಲಿ ಬರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮಲ್ಲಿ ಆ ನಂಬಿಕೆ ಇದೆ, ಏನು ನಾವು ಸತ್ತರೆ ನಿಮ್ಮ ಆತ್ಮ ಇವತ್ತೇ ದೇವ್ರ ಹತ್ರ ಹೋಗಲ್ಲ, ಇವತ್ತೇ ಸ್ವರ್ಗಕ್ಕೂ ಮತ್ತು ನರಕಕ್ಕೂ ಹೋಗಲ್ಲ, ಮೊದಲೊಂದು ವಾರ ಸತ್ತ ಜಾಗದಲ್ಲೇ ಸುತ್ತುತ್ತೆ ಅಂತ ಒಂದು ನಂಬಿಕೆ ಇದೆ ನಮ್ಮಲ್ಲಿ. ನೀವು ಗರುಡ ಪುರಾಣ ನೋಡಿದ್ರೆ 1 ವಾರ ಅಂದರೆ ತಿಥಿ ಆಗೋ ತನಕನೂ, ತಿಥಿನಲ್ಲಿ ಶ್ರಾದ್ದ ಕರ್ಮ ಮಾಡಿದ್ಮೇಲೆ ಅದು ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗುತ್ತೆ ಅಂತ. ನೀವು ತಿಥಿ ಮಾಡ್ತೀರಿ, 12 ದಿವಸ ತಿಥಿ ಮಾಡ್ತೀರಿ, ಆಮೇಲೆ 13 ದಿವಸ ವೈಕುಂಠ ಸಮಾಧಾನ ಆಗುತ್ತೆ, ಕೈಲಾಸ ಸಮಾಧಾನ ಆಗುತ್ತೆ, ಆಮೇಲೆ ಅದು ತನ್ನ ಸ್ವರ್ಗದ ಕಡೆಗೆ ಪ್ರಯಾಣ ಬೆಳೆಸುತ್ತೆ. ನೆಕ್ಸ್ಟ್ ತಿಥಿಯ ಆಗುವ 1 ವರ್ಷಕ್ಕೆ ಅದು ತನ್ನ ಗುರಿಯನ್ನು ಮುಟ್ಟುತ್ತೆ, ಎಲ್ಲಿ ದೇವ್ರ ಹತ್ರ ಹೋಗುತ್ತೆ, ಆಮೇಲೆ ಅಲ್ಲಿ ದೇವರು ಸ್ವರ್ಗನ ನರಕನ. ಸೊ ಫಸ್ಟು 1 ವಾರ 10 ದಿವಸ ಸತ್ತ ವ್ಯಕ್ತಿಯ ಆತ್ಮ ಅಲ್ಲೇ ಸುತ್ತಮುತ್ತ ಇರುತ್ತೆ. ಎಷ್ಟು ಜನ ರಿಪೋರ್ಟ್ ಮಾಡ್ತಾರೆ, ಸತ್ತ ವ್ಯಕ್ತಿಯ ಆತ್ಮವನ್ನು ನಾವು ನೋಡಿದ್ವಿ ಅಥವಾ ಶಬ್ದ ಕೇಳಿಸಿದ್ವಿ ಅಥವಾ ಬಾಗಿಲು ಬಿಡದಾಗಾಯಿತು, ಬಂದಿದ್ದೀನಿ ಕಣೆ ಬಾಗಿಲು ತೆಗಿ ಕಾಫಿ ಮಾಡಿಕೊಡು ಅಂತ ಹೇಳ್ದಂಗೆ ಆಯಿತು, ಗಂಡ ಸತ್ಯನೇ. ಹೋಗಿ ಬಾಗಿಲು ತೆಗೆದ್ರೆ ಯಾರೂ ಇಲ್ಲ, ಧ್ವನಿ ಕೇಳಿಸಿದ್ದು ಸ್ಪಷ್ಟ, ಆಗ ಹೆಜ್ಜೆ ಶಬ್ದ ಬಂದಿದ್ದು ಸ್ಪಷ್ಟ. ಅಥವಾ ನಾವು ಬಾಗಿಲು ತೆಗೆಯುವಾಗ ಅವನು ಮೈ ವಾಸನೆ ಬರ್ತಾಯಿತ್ತು, ಆ ವಾಸನೆ ಏಕೆಗೆ ಬರ್ತದೆ, ಆದರೆ ವ್ಯಕ್ತಿ ಇಲ್ಲ ಅಲ್ಲಿ. ಪಂಚೇಂದ್ರಿಯಗಳಿಗೆ ಆ ಸತ್ಯ ವ್ಯಕ್ತಿಯ ಅನುಭವ, ದೃಶ್ಯ ಆಗ್ಬೋದು, ಧ್ವನಿ ಆಗ್ಬೋದು, ಸ್ಪರ್ಶ ಆಗ್ಬೋದು, ಅಥವಾ ಯಾವುದೇ ಅನುಭವ ಆಗ್ಬೋದು, ನಿಮ್ಮ ಪಂಚೇಂದ್ರಿಯಗಳು ಜ್ಞಾಪಿಸ್ಕೊಳ್ತವೆ. ಯಾವಾಗ ಕನಸಿನಲ್ಲೂ ಆಗ್ಬೋದು ಅಥವಾ ಎಚ್ಚರವಾಗಿದ್ದಾಗಲೂ ಆಗ್ಬೋದು.